ಘೋಷಣೆಗಳಿಂದ ಮನೆ ಮಾಲೀಕರ ಬಾಧೆ ತಪ್ಪಿದ್ದಿಲ್ಲ. ಮಾಧ್ಯಮ ಸುದ್ದಿಗಳನ್ನ ನೋಡಿ ಮಾಲೀಕರು ಸಂತೋಷ ಪಡಬಹುದು. ಆದರೆ ಅಸಲಿ ಕತೆ ಮನೆ ಮಾಲೀಕರು ಬಿಬಿಎಂಪಿ ಅಂತರ್ಜಾಲ ಅಥವಾ ಪಾಲಿಕೆ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಸಿಹಿ ಸುದ್ದಿಯಲ್ಲ, ಕಹಿ ಸುದ್ದಿಯಾಗುತ್ತದೆ. ರಾಜ್ಯ ರಾಜಧಾನಿಯ ಮನೆ ಮಾಲೀಕರು ಮತ್ತು ನಿವೇಶನದಾರರು ಇತ್ತ ಗಮನಹರಿಸಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣ ಮತ್ತು ಸ್ವಾಧೀನಾನುಭವ ಪತ್ರ ಹಾಗೂ ಪೂರ್ಣಗೊಳಿಸುವಿಕೆ ಪತ್ರ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಹೊಸ ಕರಡು ಮಾರ್ಗಸೂಚಿಯನ್ನ ಸಿದ್ಧಪಡಿಸಲಾಗಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನೇತೃತ್ವದಲ್ಲಿ ಇದು ಸಿದ್ಧವಾಗಿದೆ. ಮನೆ ಮಾಲೀಕರು ಮತ್ತು ನಿವೇಶನದಾರರಿಗಾಗಿ ಹೊಸ ಸಿಸಿಒಸಿ ಕರಡು ಸಿದ್ಧ ಮಾಡಲಾಗಿದೆ. ಒಸಿಸಿಸಿಗೆ ಸಂಬಂಧಪಟ್ಟಂತೆ ಮುಂದೆ ಮನೆ ಕಟ್ಟುವವರು ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನೇತೃತ್ವದಲ್ಲಿ ಈ ಹೊಸ ಸಿಸಿಒಸಿ ಕರಡು ಸಿದ್ಧವಾಗಿದ್ದು, ಇದನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಅಲ್ಲದೆ ಈ ಕರಡು ವಿಚಾರ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಸಿದ್ಧವಾಗಿದೆ. ನಗರಾಭಿವೃದ್ಧಿ ಇಲಾಖೆ, ಬಿಬಿಎಂಪಿ, ಬೆಸ್ಕಾಂ, ಪೌರಾಡಳಿತ ನಿರ್ದೇಶನಾಲಯ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳಿಂದ ರಚಿತವಾದ ಈ ಕರಡು 6 ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. 1200 ಚದುರ ಅಡಿಗಿಂತ ಕಡಿಮೆ ವಿಸ್ತೀರ್ಣದ ಕಟ್ಟಡಗಳಿಗೆ ಒಸಿಸಿಸಿ ಕಡ್ಡಾಯದಿಂದ ವಿನಾಯಿತಿ ನೀಡುವ ಪ್ರಸ್ತಾಪವನ್ನ ಮುಂದಿಡಲಿದೆ. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024ರ ಸೆಕ್ಷನ್ 241 ಕ್ಲಾಸ್ 7 ಅಡಿಯಲ್ಲಿ 1200 ಚದುರ ಅಡಿಗಿಂತ ಕಡಿಮೆ ವಿಸ್ತೀರ್ಣದ ನಿವೇಶನಗಳಲ್ಲಿ ನಿರ್ಮಾಣಗೊಂಡಿರುವ ನೆಲ +2 ಅಂತಸ್ತು ಅಥವಾ ಸ್ಟಿಲ್ಟ್ +3 ಅಂತಸ್ತು ಕಟ್ಟಡಗಳಿಗೆ ಸ್ವಾಧೀನಾನುಭವ ಪತ್ರ ಪಡೆಯುವುದರಿಂದ ವಿನಾಯಿತಿ ನೀಡುವ ಪ್ರಸ್ತಾಪವನ್ನ ಸಮಿತಿಯು ಮಂಡಿಸಿದೆ. ಈ ವಿನಾಯಿತಿಯು ಕರ್ನಾಟಕ ಮಹಾನಗರ ಪಾಲಿಕೆಗಳ ಕಾಯ್ದೆ 1976ರ ಮತ್ತು ಕರ್ನಾಟಕ ಪುರಸಭೆಗಳ ಕಾಯ್ದೆ 1964ರಲ್ಲಿ ಈಗ ಇಲ್ಲದಿರುವುದರಿಂದ ಈ ಕಾಯ್ದೆಗಳಿಗೆ ತಿದ್ದುಪಡಿ ತಂದು ಜಿಬಿಜಿ ಕಾಯ್ದೆಯ ಸೆಕ್ಷನ್ 241 ಕ್ಲಾಸ್ 7ಗೆ ಸಮಾನಾಂತರ ಅವಕಾಶಗಳನ್ನು ಕಲ್ಪಿಸಲು ಶಿಫಾರಸು ಮಾಡಲಾಗಿದೆ. ಈ ತಿದ್ದುಪಡಿಗೆ ರಾಜ್ಯ ಸರ್ಕಾರದಿಂದ ಅಧಿಕೃತ ಅಧಿಸೂಚನೆ ಹೊರಬೀಳಲಿದೆ. 2020ರ ಮೇ 22ರಿಂದ ಅನ್ವಯ ಆಗಲಿದ್ದು, 2024 ಸೆಪ್ಟೆಂಬರ್ 30ರವರೆಗೆ ಮಾತ್ರ ಹಾಲಿ ಇರುವ ಬಿ ಖಾತಾಗಳನ್ನು ಎಲ್ಲಾ ಕಾನೂನು ಉದ್ದೇಶಕ್ಕೆ ಅಧಿಕೃತ ಖಾತಾ ಎಂದು ಪರಿಗಣಿಸುವುದಾಗಿ ಸಂಪುಟ ತೀರ್ಮಾನಿಸಿದೆ. ಈ ಮೂಲಕ ಬಿ ಖಾತಾಗಳಿದ್ದ ಬಿಬಿಎಂಪಿ ಪ್ಲಾನಿಂಗ್, ಓಸಿ, ಬ್ಯಾಂಕ್ ಲೋನ್ ಸಮಸ್ಯೆಗೆ ಮುಕ್ತಿ ಸಿಗಲಿದ್ದು, ಸರ್ಕಾರದ ಮಾನದಂಡಗಳು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಈ ನಿಯಮಗಳು ಹೊರಗೆ ಬಂದರೆ ಮಾತ್ರ ಮನೆ ಮಾಲೀಕರಿಗೆ ತಮ್ಮ ಎ ಮತ್ತು ಬಿ ಖಾತೆಗಳ ವಿಚಾರ ಅಂತ್ಯವಾಗಬಹುದೇ ಎಂದು ಕಾದ್ ನೋಡಬಹುದು. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.